ಆದಮೇಲೆ ಸಮೀಕ್ಷೆ ಆ್ಯಪ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಮೀಕ್ಷೆ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದಾಗ ಈ ರೀತಿ ನಿಮಗೆ ಸಿಗುತ್ತೆ. ಇದರಲ್ಲಿ ನ್ಯಾವಿಗೇಷನ್ ಹೇಗೆ ಹುಡುಕೋದು, ಸೊ UHID ನಂಬರ್ ಹೇಗೆ ಹುಡುಕೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟು ನಿಮಗಲ್ಲಿ ನಿಮ್ಮ ಹೆಸರು ಜೊತೆಗೆ ನಿಮ್ಗೆ ಅಲಾಟ್ ಆಗಿರುವಂಥ ಮನೆಗಳ ಸಂಖ್ಯೆ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟನ್ನು ನೀವು ಕಂಪ್ಲೀಟ್ ಮಾಡಿದರೆ ಮತ್ತು ನಿಮಗೆ ಪೆಂಡಿಂಗ್ ಎಷ್ಟಿದೆ ಅಂತ ತೋರಿಸುತ್ತೆ. ಸೊ ಪೆಂಡಿಂಗಲ್ಲಿ ನೋಡಿ ಈ ಥರ UHID ನಂಬರ್ಗಳನ್ನ ತೋರಿಸುತ್ತೆ. ಕಂಪ್ಲೀಟ್ ಆದಾಗ ಕಂಪ್ಲೀಟ್ ಅಂತ ತೋರಿಸ್ತದೆ. ಸೊ ಇನ್ನು ಎಷ್ಟು ಬಾಕಿ ಇದೆ ಅನ್ನೋದನ್ನು ಅಲ್ಲಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗದು ತೋರಿಸ್ತಾ ಹೋಗುತ್ತೆ. ಸೊ ವಾಪಸ್ ಬಂದು ಈಗ ನಾವು ಸ್ಟಾರ್ಟ್ ನ್ಯೂ ಸರ್ವೆ ಕೊಟ್ಟಾಗ ಇದಿಷ್ಟು ಬರುತ್ತೆ. ಸೊ UHID ನಂಬರ್ನ ಸೆಲೆಕ್ಟ್ ಮಾಡಿ. ನೋ UHID ಅಂತ ಇದೆ. ಸೊ ನೀವು ಹೋಗುವಂಥ ಏರಿಯಾದಲ್ಲಿ UHID ನಂಬರ್ ಇಲ್ಲ ಅಂದರೆ ಅದನ್ನು ಬಳಸಿ. ಬಾಕಿ ಹಿಂಗೆ UHID ನಂಬರ್ನ ತೊಗೊಂಡು ನ್ಯಾವಿಗೇಟ್ ಅನ್ನೋದನ್ನು ಕ್ಲಿಕ್ ಮಾಡಿ. ಸೊ ಅದು ನಿಮಗೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ತೋರಿಸುತ್ತೆ ಮತ್ತು ಆ ಒಂದು ಮನೆಯ ಜಾಗವನ್ನು ನಿಖರವಾಗಿ ನಿರ್ದಿಷ್ಟವಾಗಿ ತೋರಿಸುತ್ತೆ. ನಾವು ಅಲ್ಲಿಗೆ ಹೋಗ್ಬೋದು. ಸೊ ಅದನ್ನು ಸ್ಯಾಟಲೈಟ್ ಇಮೇಜ್ಗೆ ಹಾಕ್ಕೊಂಡಾಗ ನಮಗೆ ಇನ್ನೂ ನೀಟಾಗಿ ಕಾಣ್ತದೆ. ಸೊ ಅದನ್ನು ತೆಗೆದಾಗ ಈ ರೀತಿ ಲೈನಾಗಿ ನಮಗೆ ಸಿಗುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಈ ರೀತಿ UHID ನಂಬರ್ಗಳಿಂದ ಸಿಗ್ತಾ ಹೋಗುತ್ತೆ. ಸೊ ಆನಂತರ ನೀವು ಫೋಟೋ ಕ್ಯಾಪ್ಚರ್ ಮಾಡೋವಂಥದ್ದು ಮತ್ತು ರೇಷನ್ ಕಾರ್ಡ್, ಆಧಾರ್ ಕಾರ್ಡನ್ನು ಬಳಕೆ ಮಾಡಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸ್ಟಾರ್ಟ್ ಮಾಡಿದ ಮೇಲೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಪೃಥಾ ಆ್ಯಪ್ ಅಂತ ಇದೆ. ಸೊ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಮಧ್ಯದಲ್ಲಿ ಮ್ಯಾಪ್ ಅಂತ ಇದೆ ನೋಡಿ. ಆ ಮ್ಯಾಪನ್ನು ಹೊಡೆದಾಗ ನಿಮ್ಮ ಏರಿಯಾ ಯಾವುದು, ಆ ಏರಿಯಾದಲ್ಲಿ ಎಲ್ಲೆಲ್ಲಿ ಮನೆಗಳನ್ನ ನಿಗದಿ ಮಾಡಿದ್ದಾರೆ ಅನ್ನೋದನ್ನು ನಿಖರವಾಗಿ ನಿರ್ದಿಷ್ಟವಾಗಿ ತಿಳಿಸ್ತಾರೆ. ಸೊ ಇಲ್ಲಿ ನೋಡ್ಬೋದು. ಸೊ ಯಾವ್ಯಾವ ಏರಿಯಾದಲ್ಲಿ ನಿಮಗೆ ಎಷ್ಟೆಷ್ಟು ಮನೆಗಳು ಬರ್ತದೆ ಅಂತ. ಸೊ ಆ ಒಂದು ರೆಡ್ ಇದ್ರ ಮೇಲೆ ನಾವು ಟಚ್ ಮಾಡಿದಾಗ ಅದರ ಒಂದು ಡೈರೆಕ್ಷನ್ಸು ಮತ್ತು ಒಂದು ವಿಳಾಸ ಕೂಡ ನಮಗೆ ಡೀಟೇಲಾಗಿ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಏನು ಮಾಡ್ಬೋದು, UHID ನಂಬರ್ನ ಬಳಸ್ಕೊಂಡು ಮತ್ತು ಪೃಥಾ ಆ್ಯಪ್ನ ಬಳಸ್ಕೊಂಡು ನಿರ್ದಿಷ್ಟವಾಗಿ ಲೊಕೇಶನನ್ನು ಕಂಡುಹಿಡ್ಕೋಬೋದು. ಸೊ ಅದರ ಜೊತೆಗೆ ಈಗ ನಾವು ಪೃಥಾ ಆ್ಯಪ್ನಲ್ಲಿ ಇನ್ನೊಂದು ಲಿಸ್ಟ್ ಅಂತ ಇದೆ. ಆ ಲಿಸ್ಟ್ಗೆ ಹೋದಾಗ ನಿಮಗೆ ಅಲರ್ಟ್ ಆಗಿರೋ UHID ನಂಬರ್ಗಳು ಬರ್ತವೆ. ಸೊ ಅದ್ರ ಮೇಲೆ ಯಾವುದ್ರ ಮೇಲೆ ಬೇಕಿರೋ ನೀವು ಕ್ಲಿಕ್ ಮಾಡಿ ಅದು ಕೂಡ ನಿಮ್ಗೆ ಏನು ಮಾಡುತ್ತೆ, ಎಕ್ಸಾಕ್ಟ್ ಲೊಕೇಶನನ್ನು ತೋರಿಸುತ್ತೆ. ಸೊ ಈ ರೀತಿ ಕೊಟ್ಟಿರ್ತಕ್ಕಂಥ ಪೃಥಾ ಆ್ಯಪ್ ಮತ್ತು ಸಮೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ನಮಗೆ ಎಷ್ಟು ಅಲರ್ಟ್ ಆಗಿದ್ದಾವೆ, ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅನ್ನೋದನ್ನು ನಾವು ಕಂಡುಹಿಡ್ಕೋಬೋದು. ಈ ರೀತಿ ಸರ್ವೆ ಕಾರ್ಯಕ್ಕೆ ಅನುಕೂಲ ಆಗುತ್ತೆ.